ಬ್ಯಾಕ್ ಟು ಮೈ ನ್ಯೂ ಲಾಗ್ ಆಫ್ ಮೈ ಬ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅವನೇ ಅಣ್ಣ ನಾನು ನನ್ನ ಈ ಹೊಸ ವಿಡಿಯೋಗೆ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲೋ ಒಂದು ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಎಲ್ಲಿ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಕೊನೆ ಗಂಟ ನೋಡಿ. ಸೊ ಈಗೆಲ್ಲ ರೆಡಿ ಆಗಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 1:30. ನಾವು ಹೋಗೋದು 5:30 ಹಂಗೆ ಹೋಗ್ತೀವಿ. ಎಲ್ಲ ರೆಡಿ ಆಗ್ತೈತೆ. ಮನೇಲಿ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಮನೇಲೆಲ್ಲ ಪೂಜೆ ನಡೀತೈತೆ, ತೋರಿಸ್ತೀನಿ ಬನ್ನಿ. ಸೊ ಈ ವಿಡಿಯೋ ಕೊನೆ ಗಂಟ ನೋಡಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಗೊತ್ತಾಗುತ್ತೆ ಈ ವ್ಲಾಗಲ್ಲಿ. ಎಲ್ಲ ತಿಳಿಸ್ತೀನಿ ಬನ್ನಿ. ಹಾಯ್ ಈಗೆಲ್ಲ ಪೂಜೆ ಎಲ್ಲ ಮುಗ್ದೈತೆ ನೋಡಿ. ಪೂಜೆ ಎಲ್ಲ ಕಂಪ್ಲೀಟ್ ಆಗೈತೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆ ಗಂಟ ನೋಡಿ. ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ. ಇವರೆಲ್ಲ ಫ್ಯಾಮಿಲಿ. ಅವ್ರು ನಮ್ಮ ದೊಡ್ಡಪ್ಪ, ನಮ್ಮ ಅಕ್ಕ, ಅಜ್ಜಿ, ಇವ್ರು ನಮ್ಮ ಅಜ್ಜಿ, ದೊಡ್ಡಮ್ಮ, ಅಜ್ಜಿ, ನಾನು, ಇನ್ನೂ ಎಷ್ಟೊಂದು ಜನ ಬರ್ತಾರೆ. ವೆಯ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್. ಈಗ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಅವ್ರಿಗೆ ಒಂದು 3-4 ಜನ ಬರ್ತಾಯಿಲ್ಲ. ಅವ್ರಿಗೆಲ್ಲ ಊಟ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ನೋಡಿ ಊಟ ತೊಗೊಂಡು ಹೋಗಿ ಅವ್ರು ಕೊಟ್ಬಿಟ್ಟು ತಿರ್ಗಿ ಅಲ್ಲಿಂದ ನಮ್ಮ ಅಮ್ಮನ ನನ್ನ ತಮ್ಮನ ಕರ್ಕೊಂಡು ಈ ಮನೆ ಹತ್ರ ಬರಬೇಕು. ಬನ್ನಿ ನೋಡಿ ತಗೊಂಡು ನಮ್ಮ ಅಕ್ಕಂಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಕ್ಕ ಬರ್ತಿಲ್ಲ. ತೋರಿಸ್ತೀನಿ ಬನ್ನಿ. ಅದು ಯಾಕೆ ಬರ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ. ಊಟ ನನ್ನ ತಮ್ಮ ನೋಡಿ ಗೈಸ್. ಇವನು ಸುಮ್ಮನೆ ಇವಳು ಬರಲ್ಲ ಗೈಸ್. ಇವಳು ನಮ್ಮ ಜೊತೆ ನಾವು ಹೋಗ್ತಾ ಇರೋ ಪ್ಲೇಸಿಗೆ ಇವಳು ಬರಲ್ಲ. ಇವಳು ಕ್ಯಾನ್ಸಲ್. ಇವಳು ನೋಡಿ ಇಲ್ಲಿ ಮಾಡಿರೋ ಪೂಜೆ, ಅಲ್ಲಿ ಮಾಡಿರೋ ಪೂಜೆ. ಹಾಯ್ ಮಾಡು ಸೋನು. ಇವಳು ಬರಲ್ಲ ಗೈಸ್. ಇವಳು ಒಬ್ಳು ಬರಲ್ಲ. ಇವ್ರು ನಮ್ಮಮ್ಮ, ಇವ್ರು ನನ್ನ ತಮ್ಮ, ಇವ್ರು ನಮ್ಮ ಅಕ್ಕನ ತಮ್ಮ. ಇದು ಇವ್ರ ತಮ್ಮ. ಇದು ನಾನು ಔಟ್ಫಿಟ್ ನೋಡ್ತೀರಾ? ಇದು ನಾನು ಔಟ್ಫಿಟ್ ತೋರಿಸ್ತೀನಿ ಹೆಂಗೈತೆ ಅಂತ ನೋಡಿ. ಇದು ನನ್ನ ಔಟ್ಫಿಟ್. ಕನ್ನಡಿ ಚೆನ್ನಾಗಿಲ್ಲ ನೋಡಿ ತೋರಿಸ್ತೀನಿ. ನನ್ನ ಸುಗ್ಗಿ ಇದೇ ಗೈಸ್ ನನ್ನ ಔಟ್ಫಿಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿಬಿಟ್ರಿ ನೋಡಿ. ಲೆಟ್ಸ್ ಗೋ ಗೈಸ್. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀನಿ. ಹಂಗೆ ಹೋಯ್ತಾ ಅಲ್ಲಿ ಗಂಟ ವೆಯ್ಟ್ ಮಾಡಿ. ಇನ್ನೂ ಒಂದು ನಮ್ಮ ದೊಡ್ಡಮ್ಮರೆಲ್ಲ ಬರೋದು ಬಾಕಿ ಐತೆ. ಅವ್ರು ಬಂದಮೇಲೆ ಅವ್ರನ್ನ ತೋರಿಸ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡಿ ಗೈಸ್. ಫುಲ್ಲು ಮಳೆ ಬರೋ ಥರ ಆಗ್ಬಿಟ್ಟೈತೆ ಗೈಸ್. ನೋಡಿ ಫುಲ್ಲು ಗಾಳಿ, ಮೋಡ. ನಮ್ಮ ಅಕ್ಕ ಪಾಪ ಫುಲ್ ಬೇಜಾರಲ್ಲ, ಅವಳೆ ಬರಲ್ಲ ಅಂದ್ಬಿಟ್ಟು. ಇನ್ನು ನನ್ನ ತಮ್ಮ ಅವರೆಲ್ಲ ಬಂದರು ಗೈಸ್. ಫುಲ್ಲು ಮಳೆ ಬರೋ ಥರ ಐತೆ. 6 ಗಂಟೆಗೆ ಹೋಗಬೇಕು. ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ಕಿಂದ ಸ್ಪೆಷಲ್ ಒಂದು ಊರಿಗೆ ಹೋಗಬೇಕು. ಅದನ್ನು ನಿಮಗೆ ವಿಡಿಯೋ ಎಂಡ್ ಗಂಟೆ ನೋಡಿ ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀವಿ ಅಂತ. ಪಾರ್ಟ್ 2 ಬರುತ್ತೆ ಈ ವಿಡಿಯೋ. ಸೊ ನೋಡಿ, ಅಲ್ಲಿ ಗಂಟ ಎಂಜಾಯ್ ಮಾಡಿ. ವೇಟ್ ಆ್ಯಂಡ್ ವಾಚ್. ಬಾಯ್ ಬಾಯ್ ಸೋನು, ಬಾಯ್.
ಗಾಯ್ಸ್ ನಾವು ಫೈನಲಿ ಹೋಯ್ತಾ ಇದ್ದೀವಿ. ಎಲ್ಲ ರೆಡಿ ಆಗೋರೆ, ಎಲ್ಲ ಹೋಯ್ತಾ ಇದ್ದೀವಿ ನೋಡಿ. ಬ್ಯಾಗ್ ಎಲ್ಲ ಎತ್ಕೊಂಡು ಹೋಯ್ತಾ ಇರೋಣ ಬನ್ನಿ. ಇಲ್ಲಿಂದ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು ಗೈಸ್. ಬರ್ದಾಸ್ಪುರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಲೆಟ್ಸ್ ಗೋ, ಸ್ಟಾರ್ಟ್ ದ ಜರ್ನಿ. ನಮ್ಮ ಡಾರ್ಲಿಂಗ್ ಹೋಯ್ತಾನೆ. ಗಾಯ್ಸ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಸೊ ನೋಡಿ ಇದೆ ಬಸ್ ಸ್ಟ್ಯಾಂಡು. ನಾನು ನಮ್ಮ ಡಾರ್ಲಿಂಗ್ ನಿಂತಿದ್ದೀವಿ. ಅವರೆಲ್ಲ ಬರಬೇಕು ಗಾಯ್ಸ್. ಅಲ್ಲಿ ಬರ್ತಾ ಇರ್ತಾರೆ ಅನಿಸುತ್ತೆ. ನೋಡಿ ಯಾರು ಇಲ್ಲಿ ಜಾತ್ರೆ ನಡೀತೈತೆ. ಸೊ ಅದರಿಂದ ನನ್ನ ತಮ್ಮ ಬಂದ, ನಮ್ಮ ಅಣ್ಣ ಬಂದ, ಇನ್ನು ಒಬ್ಬೊಬ್ಬರೇ ಬರ್ತಾರೆ ಗಾಯ್ಸ್. 5 ಗಂಟೆ ವೇಟ್ ಮಾಡಿ ಹಂಗೆ ಇರಿ, ಕ್ಯಾಮ್ರಾ ಓದಿಸ್ತೀನಿ. ನಮ್ಮ ಅಜ್ಜಿ ಬಂದರು, ನಮ್ಮ ತಾತ ಬಂದರು, ಒಬ್ಬೊಬ್ಬರೇ ಬರ್ತಾರೆ ಗಾಯ್ಸ್. ಹಂಗೆ ಬರ್ತಾ ಇರ್ತಾರೆ ನೋಡಿ, ಒಬ್ಬೊಬ್ಬರೇ ಬರ್ತಾರೆ. ಇನ್ನು ಮೆಜೆಸ್ಟಿಕ್ಕಿಗೆ ಹೋದ್ಮೇಲೆ ಅಲ್ಲೊಂದು 4 ಫ್ಯಾಮಿಲಿ ಬರುತ್ತೆ ಟೋಟಲ್. ಅಲ್ಲಿಗೆ ಇಲ್ಲಿ 3 ಫ್ಯಾಮಿಲಿ, ಅಲ್ಲಿ 4 ಫ್ಯಾಮಿಲಿ ತೋರಿಸ್ತೀನಿ ಬನ್ನಿ. ಗಾಯ್ಸ್ ಬಂದರು. ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ. ಇಲ್ಲಿ ನೋಡಿ ಬಸ್ ಬಂತು, ಬಸ್ ಹತ್ಬೇಕು. ಬನ್ನಿ ಹೋಣ. ಬಂದ್ರೆ ಎಲ್ಲರೂ ಓಕೆ ಸ್ವಲ್ಪ ಬಸ್ ಹತ್ತಿ ಹತ್ರ. ನಮ್ಮ ಸೀಟು ಏಮ್ಮ ಕುತ್ಕೊಳ್ಳ ಹಾಂ, ಎಲ್ಲ ಫುಲ್ಲು ಪ್ಯಾಕಪ್ ಗೈಸ್. ನೋಡಿ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಡಾರ್ಲಿಂಗು, ಅಲ್ಲೆಲ್ಲ ಕೂತಿದ್ದೀವಿ. ಬಂದ ಅಣ್ಣ ಬಂದ. ಲೆಟ್ಸ್ ಗೋ ಗೈಸ್. ಅಲ್ಲೊಂದು ಹತ್ರ ಗೈಸ್ ಏನು ಹೊಗೆ ಅಂದರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕೆಮಿಕಲ್ ಅನ್ಸುತ್ತದು, ಹೆವಿ ಹೊಗೆ ಐತೆ. ನೋಡ್ರಿ ನಮ್ಮ ಡಾರ್ಲಿಂಗು. ಓಕೆ ಗೈಸ್, ಗೈಸ್ ನಾವಾಗ ಮೆಜೆಸ್ಟಿಕ್ ಬಂದ್ಬಿಟ್ಟೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ದೊಡ್ಡಪ್ಪ ಗೈಸ್ ಹೆಂಗೋರೆ ಕಮೆಂಟ್ ಮಾಡಿರಿ ಹಂಗೆ. ನಮ್ಮ ತಾತ ಫ್ಯಾಮಿಲಿ ಫುಲ್ ಇಲ್ಲ ಕೂತಿದ್ದೀವಿ. ನಮ್ಮ ತಮ್ಮ ಮನೆ ಕಡೆ ಮೆಜೆಸ್ಟಿಕ್ಕಿಗೆ ನಾವು ಇದ್ದಾನೆ ಇದ್ದೀವಿ ಗೈಸ್. ನಾವು ಹೋಗಬೇಕು, ಇನ್ನೆಷ್ಟೊಂದು ದೂರ ಹೋಗಬೇಕು, ಒಂದು ½ ಅವರ್ ಆಗ್ಬೋದು ಗೈಸ್. ಅಂತೂ ಇಂದು ಫೈನಲಿ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಈಗ KSRTC ಬಸ್ ಸ್ಟಾಪ್ ಹೋಗಬೇಕು. ಬನ್ನಿ ಹೋಗೋಣ. ಎಲ್ಲ ಹೋಯ್ತಾ ಇದ್ದೀವಿ ನೋಡಿ ಗೈಸ್. ಹೆವಿ ರಶ್ ಗೈಸ್ ಮೆಜೆಸ್ಟಿಕ್ಕು. ಬನ್ನಿ ಹೋಗೋಣ. ಹುಡಿಕೊಂಡು ಹೋಯ್ತಾ ಇದ್ದೀವಿ KSRTC ಬಸ್ ಸ್ಟಾಪು. ಇಲ್ಲೆಲ್ಲ ನೋಡಿ ನಾವು KSRTCಯಿಂದ ಹೋಗಬೇಕು. ನಾವು ಹೋಯ್ತಾ ಇರೋದೇ ಲಿವಿಂಗ್ ದ ನೇಮ್ ಬರ್ಡ್ಸ್ ಆಫ್ ತಿರುಪತಿ. ನಾವೆಲ್ಲ ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದನ್ನೇ ಹೇಳ್ಬೇಕು ಅಂತ ಇಷ್ಟು ಕ್ಲಿಪ್ಪಲ್ಲಿ ಹೇಳಿದ್ರಿಂದ ಇವಾಗ ಹೇಳ್ತಾ ಇದ್ದೀನಿ. ಮೆಜೆಸ್ಟಿಕಲ್ಲಿ ಇದ್ದೀವಿ ಗೈಸ್, ತಿರುಪತಿಗೆ ಹೋಗ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ ಫುಲ್ಲು. ಈಗ ಮೆಜೆಸ್ಟಿಕ್ಕು ಫುಲ್ಲು ಈಗ ಸ್ಪಾಟಲ್ಲಿ ಮೆಜೆಸ್ಟಿಕಲ್ಲಿ ಇದ್ದೀವಿ. KSRTC ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕೆಂಪೇಗೌಡ ಬಸ್ ನಿಲ್ದಾಣ ನೋಡಿದ್ರಲ್ಲ, ಇದೆ ಕೆಂಪೇಗೌಡ ಬಸ್ ನಿಲ್ದಾಣ. ಇದೆಲ್ಲ KSRTC ಬಸ್. ಈಗೆಲ್ಲ ರೆಡ್ ಲೈಟ್ ಏರಿಯಾ ಗೈಸ್, ನೋಡ್ಕೊಂಡಿದ್ರಿ, ಹುಷಾರಾಗಿದ್ರಿ. ಯಾರ್ಯಾರು ಯಾವಾಗ ಎಲ್ಲೆಲ್ಲಿ ಕಿತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಫೋನ್ಗಳನ್ನ ಏನಾದರೂ ನೋಡ್ಕೊಂಡು ಹುಷಾರಾಗಿದ್ರಿ. ಇಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಡೇಂಜರ್. ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅಂತ ಗೊತ್ತಾಗಲ್ಲ ಗೈಸ್. ಕಿತ್ಕೊಂಡು ಹೋಗ್ಬಿಡ್ತಾರೆ. ಏನು ಸಿಕ್ಕುತ್ತೋ ಅದನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ನೋಡ್ರಿ. ಇಂಥ ಗೊತ್ತೇ ಇಲ್ದಂಗೆ ನಿಂತಿರ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಂತಾರೆ ಗೈಸ್, ಎಲ್ಲ ಮಾಡಬೇಕು. ಬನ್ನಿ ಗೈಸ್ ಹೋಗೋಣ.
ಗಾಯ್ಸ್ ನಾವೀಗ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಬಸ್ ಬರೋದಿನ್ನ 9:30 10 ಗಂಟೆ ಆಗುತ್ತೆ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಬೇಕು. ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲೇ ಇದ್ದೀವಿ. ಬಸ್ ಬರಬೇಕು ಮತ್ತು ನಮ್ಮ ರಿಲೇಷನ್ಸ್ ಅವರು ಎಲ್ಲ ಬರಬೇಕು. ಆಮೇಲೆ ತೋರಿಸ್ತೀನಿ. ಇನ್ನೂ ಊಟ ಮಾಡಬೇಕು. ಊಟ ಮಾಡಿಲ್ಲ. ಊಟ ಮಾಡು ಯಾವುದಾದ್ರೂ ಹೋಟ್ಲಿಗೆ ಹೋಗಿ ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ಊಟ ಮಾಡಬೇಕು. ಆಮೇಲೆ ಬಸ್ ಬಂದಾಗ ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ಗಾಯ್ಸ್ ನಾವು ತಿರುಪತಿಗೆ ಹೋಗ್ತಾ ಇರೋದು. ಸೊ ಬಸ್ಸಲ್ಲಿ ಇಲ್ಲಿಂದ ಬಸ್ಸಲ್ಲಿ ತಿರುಪತಿಗೆ ಹೋಗಿ ತಿರುಪತಿಯಿಂದ ನಾವು ತಿರುಮಲೆಗೆ ಅಲ್ಲಿ ಬಸ್ಸಲ್ಲಿ ಹೋಗ್ತೀವಿ. ಸೊ ಟ್ರೈನು ಇದೆ, ಟ್ರೈನಲ್ಲಿ ಹೋಗ್ಬೋದು. ಯಾಕಂದರೆ ಹೆವಿ ರಶ್ ಇರುತ್ತೆ ಗಾಯ್ಸ್. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸೊ ಟ್ರೈನ್ ತುಂಬ ರಶ್ ಇರುತ್ತೆ ಅಂತ ನಾವು ಬಸ್ಸಲ್ಲಿ ಬಂದಿದ್ದೀವಿ. ಬಸ್ಸಲ್ಲಾದರೆ ಒಂದೊಂದು ಸೀಟ್ ಆದರೂ ಸಿಗುತ್ತೆ ಒಬ್ಬೊಬ್ಬರಿಗೆ ಕುತ್ಕೊಳ್ಳೋಕ್ಕೆ. ಟ್ರೈನಲ್ಲಾದರೆ ಅದು ಸಿಗೋಲ್ಲ. ಸೊ ಅದರಿಂದ ನೋಡಿ KSRTC ಬಸ್ ಸ್ಟಾಪಲ್ಲಿದ್ದೀವಿ. ಯಾರೇ ಹೋಗೋದಾದರೂ ನಾನು ಸಜೆಸ್ಟ್ ಮಾಡೋದೇನೆಂದರೆ KSRTC ಬಸ್ಸಲ್ಲಿ ಹೋಗಿ. ಸೊ ಒಂದೊಂದು ಸೀಟ್ ಒಬ್ಬೊಬ್ರಿಗೆ ಅಂತ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಬೇಕಾದ್ರೆ ನೀವು ಆ ಕಡೆಯಿಂದ ಬೇಕಾದರೆ ಟ್ರೈನಲ್ಲಿ ಬನ್ನಿ, ನೋ ಪ್ರಾಬ್ಲಮ್. ಸೊ ತಿರುಪತಿಯಲ್ಲಿ ಟ್ರೈನ್ ಸಿಗುತ್ತೆ ಖಾಲಿಯಾಗಿ, ರೇಣುಗುಂಟದಲ್ಲಿ ಸಿಗುತ್ತೆ. ಸೊ ಆ ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ಹೋಗೋದಂದರೆ ತುಂಬ ಕಷ್ಟ, ಯಾಕಂದರೆ ಇದು ಮೇನ್ ಜಂಕ್ಷನು ಮೆಜೆಸ್ಟಿಕ್ಕು. ಇಲ್ಲಿ ಹೆವಿ ರಶ್ ಇರುತ್ತೆ. ಸೊ ಎಲ್ಲ ಊರಿಗೆ ಹೋಗೋರು ಇಲ್ಲೇ ಇರ್ತಾರೆ. ಅದರಿಂದ ಯಾರೇ ಹೋಗೋದಾದ್ರೂ ಬಸ್ಸಲ್ಲಿ ಹೋಗಿ ತಿರುಪತಿಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವಾಗ ಅವರೆಲ್ಲ ಬರ್ತಾರೆ ನಮ್ಮ ರಿಲೇಷನ್ಸು. ಅವ್ರು ಬಂದಮೇಲೆ ಅವರು ಎಲ್ಲ ನಾವು ಹೋಗಿ ಊಟ ಮಾಡಿಕೊಂಡು ಆಮೇಲೆ ಅವ್ರು ಬಂದಮೇಲೆ ಬಸ್ಸು ಬರೋ ಟೈಮ್ಗೆ ಹೋಗಿ ಬಸ್ ಇಟ್ಕೊಂಡು ಕುತ್ಕೊಂಡು ಹೋಗಬೇಕು. ಸೊ ಗಾಯ್ಸ್ ಈ ವಿಡಿಯೋ ಪಾರ್ಟ್ 2 ಆಗ್ಬೋದು. ಸೊ ಯಾಕಂದರೆ ಲಾಂಗ್ ಇದೆ ವಿಡಿಯೋ, ನಾವು ಇಲ್ಲಿಂದ ಹೋಗೋದು ಎಲ್ಲ. ಅದರಿಂದ ಪಾರ್ಟ್ 2 ಆಗುತ್ತೆ. ಪಾರ್ಟ್ 2 ಅಕಸ್ಮಾತ್ ಮಾಡಿದ್ರೆ ಹೇಳ್ತೀನಿ ನೋಡಿ. ಸೊ ಈ ವಿಡಿಯೋನ ಇನ್ನೂ ಎಂಡ್ ಮಾಡಲ್ಲ. ಸೊ ಅವರೆಲ್ಲ ಬಂದಮೇಲೆ ಅವ್ರನ್ನೆಲ್ಲ ತೋರಿಸಿ ಹೋಗೋ ಹತ್ರ ಎಂಡ್ ಮಾಡ್ತೀನಿ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಿ ಗಾಯ್ಸ್. ವೀಲ್ ಚಿಪ್ಸ್ ಇನ್ನೀ ಜೀವನದಲ್ಲಿ ಖುಷಿಯಾಗಿರಿ ಗಾಯ್ಸ್. ನೋಡಿ ವೀಲ್ ಚಿಪ್ಸು ನನ್ನಮ್ಮ ಡಾರ್ಲಿಂಗ್ ವೀಲ್ ಚಿಪ್ಸ್. ಅಲ್ಲಿ ನೋಡಿ ಗಾಯ್ಸ್, ಅಲ್ಲವನೇ ಕಾಣಿಸೋನು ಗೊತ್ತಾ, ಅವ್ರ ಓನರ್ಗೆ ನಾವು ಇವತ್ತು ತಿರುಪತಿಗೆ ಹೋಗ್ತೀವಿ ಅಂತ ಹೇಳೋಕ್ಕೆ ಹೆದ್ರಿಕಂತವನೇ ಗಾಯ್ಸ್. ಫುಲ್ ಗಾಬರಿ ಅವನಿಗೆ. ಎಲ್ಲೇನಂತಾರೋ, ಏನು ಮಾಡ್ತಾರೋ, ಬೈತಾರೋ ಏನೋ ಅಂತ. ಆ ಥರ ಹೆದ್ರುಕೊಂಬಾರ್ದು ಗಾಯ್ಸ್. ಇದ್ದಂಗೆ ಹೇಳ್ಬಿಡ್ಬೇಕು. ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ ಮ್ಯಾಟರ್ಸು. ಆವಾಗ ಅವ್ರಿಗೆ ಬೇಜಾರಾಗೋದ್ಕಿಂತ ಈಗ ಹೇಳ್ಬಿಟ್ಟು ಬೇಜಾರು ಮಾಡಿಬಿಟ್ರೆ ಆಗೋಯ್ತಪ್ಪ. ಅದರಲ್ಲೇನೈತೆ. ವೀಲ್ ಚಿಪ್ಸ್ ತಿನ್ಕೊಂಡು ಖುಷಿಯಾಗಿರಿ. ಮಾಡು. ಏನು ನಿನ್ನ ಹೆಸರು? ನಾನು ಹಾಪದಮ್ಮ. ಗಾಯ್ಸ್ ನಮ್ಮ ಬಸ್ ಬಂತು, ಹೊಲ್ಟಿದ್ದೀವಿ. ಸೊ ನೋಡಿ ಲಾಸ್ಟಲ್ಲಿ ಫುಲ್ಲು ಸೀಟ್ ನಮ್ಮದೇ. ಎಲ್ಲ ಇಲ್ಲೇ ಕೂತವ್ರೆ. ಐ ಮಾಡು ಪುಟ್ಟ, ಐ ಮಾಡು, ಐ ಮಾಡು ಪುಟ್ಟ. ದೀಪಾಂಟಿ ಐ ಮಾಡ್ರಿ. ಹಾಯ್ ಹಾಯ್ ಗಾಯ್ಸ್, ಎಲ್ಲ ಇಲ್ಲೇ ಕೂತವ್ರೆ ನಮ್ಮ ಫ್ಯಾಮಿಲಿ ಫುಲ್ಲು. ನಾವು ಇಲ್ಲೇ ಲಾಸ್ಟಲ್ಲೇ ಕೂತಿದ್ದೀವಿ. ಸೀಟ್ ಫುಲ್ಲು ನಮ್ಮದೇ, ಯಾರು ಕೇಳಂಗಿಲ್ಲ ನಮ್ಮನ್ನ. ಬನ್ನಿ ಹೋಗೋಣ. ತಿರುಪತಿಗೆ ಹೋಗ್ತಾಯಿದ್ದೀವಿ ಗೈಸ್, ಎಲ್ಲ ಫ್ಯಾಮಿಲಿ ಫುಲ್ಲು ಹೋಗ್ತೀವಿ. ಸೊ ನಾವು ಬೆಟ್ಟ ಹತ್ಕೊಂಡು ಹೋಗಲ್ಲ, ಬೆಟ್ಟನ ಬಸ್ಸಲ್ಲಿ ಹೋಗ್ತೀವಿ. ಹೆಂಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಗಾಯ್ಸ್ ಫೈನಲಿ ನಾವು ತಿರುಪತಿಗೆ ಬಂದು ತಲುಪಿದ್ದೀವಿ. ಸೊ ಇಲ್ಲಿಂದ ಬೆಟ್ಟಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಬೆಂಗಳೂರಿಂದ ತಿರುಪತಿಗೆ ಬಂದು ತಿರುಪತಿಯಿಂದ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ಗಾಯ್ಸ್ ಎಲ್ಲರೂ. ಸೊ ಇಲ್ಲಿ ತಿರುಪತಿ ಬಸ್ಸು. ಸೊ ಗಾಯ್ಸ್, ಸೊ ಈಗ ಎಲ್ಲ ಬೆಂಗಳೂರಿಂದ ತಿರುಪತಿ ಬಂದು ತಿರುಪತಿಯಿಂದ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಏನಪ್ಪ ವಿಷಯ ಅಂದರೆ ನಾನು ಮಾತಾಡ್ತಿರೋ ಮಾತುಗೂ ಮತ್ತು ಈ ವಿಡಿಯೋಗೂ ಸಿಂಕ್ ಆಗಲ್ಲ. ಸೊ ಯಾಕಂದರೆ ನಾನು ವೀಡಿಯೋ ಮಾಡೋಣ ಅಂತ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಚೆಕಿಂಗ್ ಪಾಯಿಂಟಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ಅಲ್ಲಿರೋ ಚೆಕಿಂಗ್ ಪಾಯಿಂಟ್ ಆಫೀಸರ್ಸು ನನ್ನ ಫೋನ್ ಕಿತ್ಕೊಂಡು 3 ದಿನ ಕೊಡಲ್ಲ ಅಂತ ಅಂದರು. ಅದಾದಮೇಲೆ 10,000 ಫೈನ್ ಹಾಕ್ತೀವಿ ಅಂದರು. ಆಮೇಲೆ ಅವ್ರನ್ನ ಕಾಲು ಕೈ ಹಿಡ್ಕೊಂಡು ಇಲ್ಲ ಸರ್ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಆಮೇಲೆ ವೀಡಿಯೋ ಎಲ್ಲ ಡಿಲೀಟ್ ಮಾಡಿಸಿದ್ರು. ಸೊ ಅದರಿಂದ ಯಾರೇ ಆಗಲಿ ಎಲ್ಲೇ ಹೋಗಲಿ, ಸೊ ಅಲ್ಲಿರೋರನ್ನ ಪೊಲೀಸವ್ರನ್ನ ಪರ್ಮಿಷನ್ ಕೇಳ್ಬಿಟ್ಟು ವೀಡಿಯೋ ವ್ಲಾಗ್ ಮಾಡಿ. ನನಗಾದಂಗೆ ನಿಮಗೂ ಆಗುತ್ತೆ ನೋಡಿ. ಆಮೇಲೆ ಅದರಿಂದ ಎಲ್ಲೇ ಹೋದ್ರೂ ಪರ್ಮಿಷನ್ ತೊಗೊಂಡು ವ್ಲಾಗ್ಸ್ ಮಾಡಿ. ಅದರಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಪಾರ್ಟ್ 2 ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ.
ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ ಆಫೀಸರ್ಸು. ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.